ಶಾಸ್ತ್ರಿಗಳೀಗ ಮೊದಲ 3 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ ಸೂರ್ಯನ ಸಂಕ್ರಮಣವನ್ನು ಗಮನದಲ್ಲಿಟ್ಟುಕೊಂಡು ನೋಡ್ತಾ ಹೋಗೋಣ. ಈ ವಾರದ ಆದಿಯಲ್ಲಿ ಹೇಗಿದೆಯಪ್ಪ ಮೇಷರಾಶಿಯವರಿಗೆ ಅಂತಂದರೆ, ಕುಜ ಚೆನ್ನಾಗಿದ್ದಾನೆ ನಿಮ್ಮ ರಾಶಿಯಲ್ಲಿ. ಇದನ್ನು ಹಾಗೂ ರವಿಯ ಸಂಕ್ರಮಣ ನೋಡಿಕೊಂಡು ಧೈರ್ಯೋತ್ಸಾಹಗಳು ಚೆನ್ನಾಗಿರುತ್ತೆ. ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗ್ತಕ್ಕಂಥದ್ದು. ಕೃಷಿ, ವಸ್ತ್ರಾಲಂಕಾರ ಕ್ಷೇತ್ರಗಳಲ್ಲಿ ಲಾಭ. ವ್ಯಾಪಾರದಲ್ಲೂ ಅಷ್ಟೇ, ವ್ಯಾಪಾರದಲ್ಲಿ ಸ್ವಲ್ಪ ಅಲ್ಲಿ ವ್ಯಾಪಾರದ ಅಧಿಪತಿ ಗುರುಯುಕ್ತನಾಗಿರೋ ಕಾರಣದಿಂದಾಗಿ ಹೆಚ್ಚಿನ ಅನುಕೂಲವೂ ಉಂಟಾಗುತ್ತೆ. ಅದು ಸುಖ ಸ್ಥಾನದಲ್ಲಿರ್ತಕ್ಕಂಥದ್ದು ಮತ್ತು ಕೇಂದ್ರ ಸ್ಥಾನ, ಹೀಗಾಗಿ ಹೆಚ್ಚಿನ ಬಲ ಬರುತ್ತೆ. ಹೀಗಾಗಿ ವ್ಯಾಪಾರಕ್ಕೆ ಕೊರತೆ ಇಲ್ಲ. ದಾಂಪತ್ಯದಲ್ಲೂ ಅಷ್ಟೇ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಅದೇನು ಹೆಚ್ಚಿನ ಬಾಧಿಸೋದಿಲ್ಲ. ಈಗಷ್ಟೇ ಹೇಳಿದೆ, ಪರಸ್ಪರ ಗೌರವದಿಂದ ಇವುಗಳನ್ನು ದಾಟಬಹುದು. ಸಂಕಟವನ್ನು ದಾಟೋದು ಹೇಗೆ ಅಂದರೆ ಗೌರವ ಕೊಡಬೇಕಾಗತ್ತೆ ಮತ್ತು ಹಾಗೆ ನಡ್ಕೊಳ್ಬೇಕಾಗತ್ತೆ. ಎರಡರಲ್ಲೂ ಇರ್ತದೆ. ಆ ರೀತಿಯಲ್ಲಿ ತೊಂದರೆ ಇಲ್ಲ, ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಉತ್ಸಾಹ, ಕಾರ್ಯೋತ್ಸಾಹ ಅಂತೀವಲ್ಲ, ಅದು ಬಹಳ ರವಿಯಿಂದಾಗಿ ಬರತಕ್ಕಂಥದ್ದು. ತೃತೀಯದಲ್ಲಿ ರವಿ ಸಂಚರಿಸುವಾಗ ಹೆಚ್ಚಿನ ಉತ್ಸಾಹ ಬರುತ್ತೆ. ಇದು ಬಹಳ ಒಳ್ಳೆಯದು, ಚೆನ್ನಾಗಿದೆ. ನಿಮಗೆ ಶರೀರ ಬಲವೂ ಚೆನ್ನಾಗಿದೆ. ಹೀಗಾಗಿ ಹಾಲು, ಹಣ್ಣು, ಹೂವು ಇಂತಹ ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ಜಲ ಸಂಬಂಧಿ ವ್ಯಾಪಾರಿಗಳಿಗೆಲ್ಲ ನೀರನ್ನು ಬಳಸಿ ಮಾಡ್ತಕ್ಕಂಥ ಕೃಷಿಯಿಂದ ಹಿಡಿದು ಒಂದು ಸ್ವಿಮ್ಮಿಂಗ್ ಪೂಲ್ವರೆಗೆ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ವಾರದ ಆದಿ ನಿಮಗೆ ಹೇಗಿದೆಯಪ್ಪ ಅಂದರೆ ಧೈರ್ಯೋತ್ಸಾಹಗಳಿಂದ ಕೂಡಿದೆ ಅಂತ, ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಉದರ ಬಾಧೆ ಕಾಡಬಹುದು. ಸ್ವಲ್ಪ ನಿಮಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗಬಹುದು. ಮಕ್ಕಳಿಗೂ ನಿಮಗೂ ತಗಾದೆಗಳು, ಘರ್ಷಣೆಗಳು, ಅವರ ಒಂದು ಚೇಷ್ಟೆಯೋ ಮತ್ತು ಇನ್ನೇನೋ ವರ್ತನೆಯೋ, ಅವರ ವ್ಯಸನ, ಈ ಥರದ್ದು ಇನ್ನೇನೋ, ಮತ್ತು ಅವ್ರ ಬುದ್ಧಿ ಆಲೋಚನೆ ಮಾಡಿ ಇನ್ನೇನೋ ಪ್ರಮಾದ, ಇದೆಲ್ಲ ಸ್ವಲ್ಪ ತೊಂದರೆ ಆಗಬಹುದು, ಹುಷಾರು. ಆದರೆ ಔಷಧಿಕ, ರಾಸಾಯನಿಕ ಕ್ಷೇತ್ರಗಳು ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ. ಚಂದ್ರನೂ ಸೇರ್ತಾನೆ, ಹೀಗಾಗಿ ತುಂಬ ಚೆನ್ನಾಗಿದೆ. ಕೃಷಿ ಸಂಬಂಧಿ ಕೆಲಸ ಮಾಡೋರಿಗೆ, ಹಾಲು, ಹೈನು, ಹಣ್ಣು ಈ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರಿಗೆ, ಮುಖ್ಯವಾಗಿ ಡೈರಿ ಪ್ರಾಡಕ್ಟ್, ಹಾಲಿನ ಉತ್ಪನ್ನಗಳು ಅದು ತುಂಬ ಚೆನ್ನಾಗಿದೆ. ಮತ್ತು ನೀರಿನ ಉತ್ಪನ್ನಗಳು, ಈ ಕ್ಷೇತ್ರಗಳಲ್ಲೆಲ್ಲ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ. ಸ್ವಲ್ಪ ಬುದ್ಧಿ ಮಂದತೆ ಉಂಟಾಗ್ತಕ್ಕಂಥದ್ದು. ಸಹೋದರಲ್ಲಿ ಆತ್ಮೀಯತೆ ಇತ್ಯಾದಿ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ಪಾಲು ಹೇಗಿದೆಯಪ್ಪ ಮೇಷರಾಶಿಯವರಿಗೆ ಈ ವಾರ ಇಡೀ ಗಮನಿಸ್ಕೊಂಡ್ರೆ ಹೆಚ್ಚಿನ ಪಾಲು ಚೆನ್ನಾಗಿದೆ. ಬುದ್ಧಿ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಅದು ನಿಮಗೆ ಬುಧವಾರ ಮತ್ತು ಗುರುವಾರದ ಮಟ್ಟಿಗೆ, ಹೀಗಾಗಿ ಸ್ವಲ್ಪ ಹುಷಾರು. ಆ ದಿನಗಳಲ್ಲಿ ಇನ್ಯಾವುದೋ ಶ್ಯೂರಿಟಿ ಹಾಕೋದು, ಮತ್ತು ಇನ್ಯಾವುದೋ ಪ್ರಾಮಿಸು ಅಥವಾ ಇನ್ಯಾವುದೋ ಒಂದು ಒಪ್ಕೊಂಡ್ಬಿಡ್ತಕ್ಕಂಥದ್ದು, ಕೆಲಸ ಒಪ್ಕೊಂಡು ನಿಭಾಯಿಸದೆ ಹೋಗ್ತಕ್ಕಂಥದ್ದು, ಈ ಥರದ ಒಂದು ಸಂಕಟಕ್ಕೆ ಸಿಕ್ಕಾಕೊಳ್ತೀರ. ಗಣಪತಿ ಸನ್ನಿಧಾನಕ್ಕೆ ಕೆಂಪು ಹೂಗಳನ್ನು ಸಮರ್ಪಣೆ ಮಾಡಿ. ಅದು ಈ ವಾರದ ಪರಿಹಾರ ಏನಪ್ಪ ಅಂದರೆ ಇದು, ಕೆಂಪು ಹೂಗಳನ್ನು ಗಣಪತಿ ಕೆಂಪು ಅಂದರೆ ಬಹಳ ಇಷ್ಟ. ಆ ಹೂಗಳನ್ನು ತಗೊಂಡು ಹೋಗಿಕೊಟ್ರೆ ಗಣಪತಿ ಅನುಗ್ರಹ ಆಗುತ್ತೆ, ಬುದ್ಧಿ ವ್ಯತ್ಯಾಸ ಆಗೋದಿಲ್ಲ. ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ಜಾಣ್ಮೆ ಮಾತುಗಳು ಪ್ರಸಿದ್ಧಿ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಬಲ. ಅಲ್ಲಿ ರವಿ ಸೇರಿಬಿಡ್ತಾನೆ, ನಾಳೆಯಿಂದನೇ ನಿಮಗೆ ಫಲ. ರವಿ ಬುಧರು ಒಟ್ಟಾಗಿದ್ದರೆ ಬುಧಾದಿತ್ಯ ಯೋಗ. ಹೀಗಾಗಿ ಬುಧಾದಿತ್ಯ ಅಲ್ಲೇನು ಅಂದರೆ ನೈಪುಣ್ಯತೆ, ಅಂದರೆ ಜಾಣ್ಮೆ ಉಂಟಾಗುತ್ತೆ ಅಂತ. ಬಂಧು ಮಿತ್ರರ ಸಹಾಯ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಇದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಈ ಯಾವುದನ್ನು CA, ICWA ಈ ಥರದ್ದು ಕ್ಷೇತ್ರಗಳಲ್ಲಿ ಇದ್ದಾವೆ, ಅವುಗಳಿಗೆ ತುಂಬ ಚೆನ್ನಾಗಿದೆ. ಆಯುರ್ವೇದ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ, ಮತ್ತು ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ, ಉಪನ್ಯಾಸಕರಿಗೆ, ಇವರಿಗೆಲ್ಲ ತುಂಬ ಚೆನ್ನಾಗಿ, ವೈದ್ಯಕೀಯದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಶುಭ ಫಲ. ಮಾತಿನ ಬಲ, ಮಾತಿನಿಂದಲೇ ಏನು ಸಕಲ ಸಂಪದವು ಅಂತಾರಲ್ಲ, ಸರ್ವಜ್ಞನ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಅನುಕೂಲ ಉಂಟಾಗ್ತಕ್ಕಂಥ ಒಂದು ಶುಭ ಫಲವನ್ನು ಕಾಣ್ತೀರ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ನಿಮಗೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳಾಗಬಹುದು. ಅದು ಮಧ್ಯದಲ್ಲಿ ಬುಧ ಮತ್ತು ಗುರುವಾರ ದಿವಸ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಆಗೋ ಸಾಧ್ಯತೆ, ಹುಷಾರು, ಗಮನ ಇರಲಿ, ಎಚ್ಚರ ಇರಲಿ. ವೃತ್ತಿಯಲ್ಲಿ ಹಿರಿಯರ ಸಹಕಾರ ಚೆನ್ನಾಗಿರ್ತದೆ. ಕುಟುಂಬ ಸಹಕಾರಗಳು ತುಂಬ ಚೆನ್ನಾಗಿದೆ. ಮತ್ತು ಸ್ವಲ್ಪ ಜಿಪುಣತನ, ಸ್ವಲ್ಪ ಹಿನ್ನಡೆ, ಖರ್ಚು ಮಾಡುವಲ್ಲಿ ಹಿಂದೆ ಬರತಕ್ಕಂಥದ್ದು. ಸಂದರ್ಭ ಬಂದ ಖರ್ಚು ಮಾಡಬೇಕಾಗತ್ತೆ, ಹಿಂದೆ ಸರಿಬಾರದು. ಅದನ್ನು ಗಮನಿಸ್ಕೊಳ್ಳಿ. ಯಾವುದೋ ಒಂದು ಮೆಡಿಕಲ್ ಸಂದರ್ಭದಲ್ಲಿ ಅಥವಾ ಇನ್ಯಾವುದೋ ಔಷಧ, ಇಂತಹ ಸಂದರ್ಭಗಳಲ್ಲಿ ನಾವು ಜಿಪುಣತನ ಮಾಡಬಾರ್ದು. ಮತ್ತು ಯಾರಿಗೋ ಉದಾರವಾಗಿ ಕೊಡುವಾಗ, ದಾನ ಮಾಡುವಾಗ ಜಿಪುಣತನ ಮಾಡಬಾರ್ದು. ಹೀಗೆ ಅದನ್ನು ಗಮನ ಇಟ್ಕೊಳ್ಳಿ. ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ. ನಿಮ್ಮ ರಾಶಿಗೆ ಆ ರವಿ ದ್ವಿತೀಯಕ್ಕೆ ಬಂದಾಗ ಹಣ ಸಂಪಾದನೆ ಹೆಚ್ಚಾಗಿ ಉಂಟಾಗುತ್ತೆ, ಹಣ ಬಂದು ಸೇರುತ್ತೆ. ಮತ್ತು ಮಾತನ್ನು ಸಾಧನವಾಗಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಅಲ್ಲಿ ಜ್ಯೋತಿಷ ವಿತ್ತವಾನ್ ಮಿಥುನಗೆ ಅಂತ ಹೇಳಿದೆ. ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಹೀಗೆ ಜ್ಯೋತಿಷವೋ, ಶಾಸ್ತ್ರವೋ, ಶಾಸ್ತ್ರಾಭ್ಯಾಸ, ಅದು ಇಂಥ ಕ್ಷೇತ್ರಗಳಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಸಂಪಾದನೆಗೆ ದಾರಿ ಅದನ್ನು ಸೂಚಿಸುತ್ತೆ, ಚೆನ್ನಾಗಿದೆ. ಇನ್ನು ಪರಿಹಾರಕ್ಕೆ ಏನಪ್ಪ ಅಂತಂದರೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಅದು ನಿಮಗೆ ಚಂದ್ರನಿಗೆ ಬಲಹೀನತೆ ಇದೆ, ಈ ಕಾರಣದಿಂದಾಗಿ ಅದು ಅಮ್ಮನವರ ಕೃಪೆಯಿಂದ ನಮಗೆ ಆರೋಗ್ಯ ಬಲ ಬರುತ್ತೆ, ಹೀಗಾಗಿ ಮಾಡಿಸಿ. ಇನ್ನು ಮಿಥುನ ರಾಶಿಗೆ ಹೋಗೋಣ.
ಮಿಥುನ ರಾಶಿಗೆ ರವಿ ಪ್ರವೇಶವಾಗುತ್ತೆ. ಹೇಳಿನಲ್ಲ, ವಿದ್ವಾನ್ ಜ್ಯೋತಿಷ ವಿತ್ತವಾನ್ ಮಿಥುನಗೆ ಅಂತ. ಹೀಗಾಗಿ ಹಣವೂ ಬರುತ್ತೆ. ಜ್ಯೋತಿಷ್ಯದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಶಾಸ್ತ್ರ, ಗಣಿತ, ಕಾವ್ಯಾಧ್ಯಯನ ಕ್ಷೇತ್ರಗಳಲ್ಲಿ ಜ್ಯೋತಿಷಿಗಳಿಗೆ ಶುಭ ಫಲವಾಗಿರ್ತಕ್ಕಂಥ ಯಾರು ಮಿಥುನ ರಾಶಿಯವರಿದ್ದರೆ ನೋಡಿಪ್ಪ, ಒಂದು ಹೊಸ ಏನೋ ಹೊಳಹು ಹೊಳಿತಕ್ಕಂಥದ್ದು ಇದೆಲ್ಲ ಬಂದ್ಬಿಡುತ್ತೆ. ಔಷಧ, ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಲಾಭದಾಯಕವಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಗೌರವ ಸಿಗ್ತಕ್ಕಂಥದ್ದು. ಈ ರೀತಿಯಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆಯಪ್ಪ ರವಿ ಪ್ರವೇಶ ಅಂದರೆ ತುಂಬ ಚೆನ್ನಾಗಿದೆ. ತೃತೀಯಾಧಿಪತಿ ಜನ್ಮಕ್ಕೆ ಬಂದಾಗ ಉತ್ಸಾಹವೂ ಹಾಗೆ ಇರುತ್ತೆ. ಕಲಿಯುವ ಆಸಕ್ತಿ ಇರಬಹುದು, ಕಲಿಸುವ ಆಸಕ್ತಿ ಇರಬಹುದು, ಇವುಗಳೆಲ್ಲ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ಮುಖ್ಯವಾಗಿ ಮೆಡಿಕಲ್ ಫೀಲ್ಡ್ ಇರತಕ್ಕಂಥವ್ರಿಗೆ ಹೊಸ ಹೊಸ ಅಧ್ಯಯನ, ಹೊಸ ಆಲೋಚನೆಗಳು, ಹೊಸದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಬುದ್ಧಿ, ಅಲ್ಲಿ ಬುಧಾದಿತ್ಯ ಯೋಗದಲ್ಲಿ ಅದೇ ನೈಪುಣ್ಯತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಬರುತ್ತೆ ಅಂತ. ಹೀಗಾಗಿ ತುಂಬ ಚೆನ್ನಾಗಿದೆ. ಮತ್ತು ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣ್ತೀರಾ. ಚೆನ್ನಾಗಿದೆ. ಈ ವಾರ ಹೇಗಿದೆಯಪ್ಪ ಅಂದರೆ ತುಂಬ ಚೆನ್ನಾಗಿದೆ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಭಯ, ಆತಂಕದ ವಾತಾವರಣ ಇರ್ತದೆ. ಅದು ಬುಧವಾರ ಮತ್ತು ಗುರುವಾರದ ಮಟ್ಟಿಗೆ. ಅದರ ಹೊರತಾಗಿ ನಿಮಗೆ ಏನೂ ತೊಂದರೆ ಇಲ್ಲ. ಸ್ನೇಹಿತರಿಂದ ಸಹಾಯಗಳು, ಬಂಧುಗಳ ಸಹಕಾರಗಳು, ಯಾವುದೋ ಒಂದು ಶುಭ ಸಮಾರಂಭ ಅಂಥವುಗಳಲ್ಲಿ ಭೇಟಿಯಾಗ್ತಕ್ಕಂಥದ್ದು, ಅಲ್ಲಿ ಸುಗ್ರಾಸ ಭೋಜನ, ಮನೆಯಲ್ಲಿ ಕುಟುಂಬದ ಸೌಖ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಬಲ, ಹೆಚ್ಚಿನ ಫಲ ಚೆನ್ನಾಗಿದೆ. ಈ ವಾರದಲ್ಲಿ ಗಮನಿಸ್ಕೊಂಡ್ರೆ ರವಿ ನಿಮ್ಮ ಪಾಲಿಗೆ ಹೆಚ್ಚಿನ ಶುಭ ಫಲವನ್ನು ಖಂಡಿತ ತಂದುಕೊಡ್ತಾನೆ. ಹೀಗಾಗಿ ಆತಂಕ ಬೇಡ. ಇಷ್ಟ ದೇವತಾರಾಧನೆ ಮಾಡಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇದೆಲ್ಲ ನಿಮಗೆ ಇನ್ನೂ ಹೆಚ್ಚಿನ ಬಲ ತಂದುಕೊಡುತ್ತೆ, ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.